ಭಾಗ್ಯ ಜ್ಯೋತಿ ಫ್ರೀ, ಅದೇ ಕರೆಂಟ್ ಬಿಲ್ ಅಂತ. ಜ್ಯೋತಿ, ಹಾ, ಗೃಹಲಕ್ಷ್ಮಿ, ಅದು ಫ್ರೀ ಅಂತಾರಲ್ವಾ. ಶಕ್ತಿ. ಈಗ ಬಸ್ ಫ್ರೀ ಅಂತಾರಲ್ವಾ. ಬಸ್ಗೆ ಹಿಂದೆ 3 ವರ್ಷದ ಹಿಂದೆ ಏನು ಇತ್ತು ರೇಟು ಮಾರ್ಕೆಟ್ಗೆ? ನಮಗೆ ಇಲ್ಲಿಂದ 25 ಕಿಲೋಮೀಟ್ರು, 25 ಕಿಲೋಮೀಟ್ರಿಗೆ 30 ರೂಪಾಯಿ ಹೋಗಿ ಬರೋವಿ ಮಾರ್ಕೆಟ್ಗೆ. ಇವತ್ತು ಎಷ್ಟು ಬೇಕು? ಒಂದು ಕಡೆಗೆ ಹೋಗೋಕ್ಕೆ 60 ರೂಪಾಯಿ ಬೇಕು ಮಾರ್ಕೆಟ್ಗೆ ಅಲ್ವಾ. ಏನು ಫ್ರೀ ಮಾಡವನೆ? ಕರೆಂಟ್ ಬಿಲ್ ಫ್ರೀ ಅಂತಂದ್ರು. ಒಂದು ನಿಮಿಷಕ್ಕೆ 3 ರೂಪಾಯಿ 20 ಪೈಸೆ ಇತ್ತು, 8 ರೂಪಾಯಿ 40 ಪೈಸೆ ಯಾಕೆ ಮಾಡಿದ್ರು? ಏನು ಫ್ರೀ? ಡಬ್ಬಲ್ ಹೋಯ್ತಾ ಇದೆ. ಏನು ಫ್ರೀ ಮಾಡಿದ್ರು? ಬೇಳೆಕಾಳಿಯಲ್ಲಿ ಎಷ್ಟು ಹೋಯ್ತಾ ಇದೆ? ಎಣ್ಣೆ, ಎಲ್ಲ ಬೆಲೆನೂ ಹೋಯ್ತಾ ಇದೆ. ಫ್ರೀ ಯಾವ್ದು ಅವ್ನು ಕೊಟ್ಟಿರೋದು? ಈಗ 30 ರೂಪಾಯಿ ಇದ್ದು ಬಸ್ ಚಾರ್ಜ್ ಇಲ್ಲಿಂದ ನಾವು ಮಾರ್ಕೆಟ್ಗೆ ಹೋಗಿ ಬರೋಕ್ಕೆ ಇವತ್ತು 60 ರೂಪಾಯಿ ಆಗೋದಲ್ಲ. ನೀವು ಗ್ರೌಂಡ್ ರಿಪೋರ್ಟ್ ಮಾಡಿದಿರಲ್ಲ ಅಲ್ವಾ? ಅಗ್ರಿಕಲ್ಚರ್ ಲ್ಯಾಂಡ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್. ಅಲ್ಲ, ನಾನೆಲ್ಲರೂ ಇಲ್ಲಿ ನಿಂತ್ಕೊಂಡು ಇಲ್ಲಿ ಬರಡು ಭೂಮಿ ಅಂತ ಬಾಯಲ್ಲಿ ಹೇಳ್ಬಿಟ್ರೆ ನನ್ನ ಬಾಯಿ ಬಿದ್ದು ಹೋಗ್ತದೆ ಅಷ್ಟೇ. ನನ್ನ ಕಣ್ಣು ಹಿಂಗೋಗಿಲ್ಲ ಸರ್, ಚೆನ್ನಾಗಿದೆ, ಅದಕ್ಕೆ ಬಂದಿದ್ದು ನಾವು ಬೆಂಗಳೂರಿಂದ ಇಲ್ಲಿಗೆ ಹುಡುಕ ಬಂದಿದ್ದು. ಅದಕ್ಕೆ ನೀವು ತಿರುಗಿ ಅವ್ರ ಕಣ್ಣಿಗೆ ಪರ್ಯ ಬಂದ್ಬಿಟ್ಟದೆ ಬೈಡ ಭೂಮಿ ಅಂದ. ಅದನ್ನ ತಿರುಗಿಸಿ ಅವ್ರಿಗೆ ಬಿಡಿಸಿ ಸಾರಿ ಹೇಳಿ. ನಾವು ಹೋಗಿದ್ದು ತಾಲೂಕಿನಲ್ಲಿ 2 ಸತಿ ಅಕ್ವೈರ್ ಮಾಡೋದು. ಒಬ್ಬ ಮನಸ್ಸಿಗೆ ಎಲ್ಲ ಅಕ್ವೈರ್ ಮಾಡ್ಬಿಟ್ರೆ ಒಂದೇ ತಾಲೂಕಿನಲ್ಲಿ ಫುಲ್ಲು. ಈಗಾಗಲೇ 2 ಸತಿ ಮಾಡ್ಕೊಂಡವ್ರೆ. ಇನ್ನ ಎಷ್ಟು ಬೇಕು? ಬೇರೆ ಕಡೆ ಅದಲ್ಲ. ನೀವು ಭೂಮಿ ಕೊಡದೇ ಇಲ್ಲ ಅಂತ ನಿರ್ಧಾರ ಮಾಡಿದ್ರೆ ಮನೆಯಿಂದ ಒಬ್ರು ಇಬ್ರು ಅಲ್ಲ, ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಹೋಗಿ ಮಾತಾಡಿದ್ರೆ 4,000 ಜನ ಯಾವಾಗ ಪಟ್ಟಿ ಮಾಡ್ತಾ ಇದ್ದೇವೆ ಸರ್. DC ಆಫೀಸ್ಗೆ ಕನಿಷ್ಠ 3,500 ಜನ ನಾವು ಹೋಗಿದ್ದು ಪಾದಯಾತ್ರೆಗೆ. DC ಆಫೀಸ್ಗೆ ಒಂದು ಮಾನವೀಯತೆಯಿಂದ ಏನು ನಿಮ್ಮ ಕಷ್ಟ ಸುಖ ಅಂತ ಕೇಳೋರಿಲ್ಲ. ಇವತ್ತು ಅವನೇ ಒಂದು 5 ಕೋಟಿ ಕೊಡ್ತೀನಿ ಅನ್ಬೋದು, 2 ಕೋಟಿ ಇರ್ಬೋದು, ಅದೆಲ್ಲ ಶಾಶ್ವತ ಇಲ್ಲ. ಭೂಮಿ ತಾಯಿ ಎಲ್ಲಿವರೆಗೂ ಲಾಸ್ಟ್ವರೆಗೂ ಇರ್ತಾಳೆ, ಅವಳು ಚಿನ್ನನೇ ಹೊರತು ಮಣ್ಣಲ್ಲ. ಈಗ ದುಡ್ಡು ತಿಂತಾನ CM MLA ಆಗಲಿ ರಿಯಲ್ ಎಸ್ಟೇಟ್ನವ್ರು ಆಗಲಿ ದುಡ್ಡು ತಿಂತಾನೆ. ಬೆಳಿಗ್ಗೆ ದುಡ್ಡು ತಿನ್ಬೋದಲ್ಲ ಅವನು. ಈಗ ರೈತರು ಒಂದೊಂದು ಸದಾಶಿವನಗರದಲ್ಲಿ ಒಂದು ಸೈಟ್ ಕೊಟ್ಬಿಡ್ಲಿ. ಸದಾಶಿವನಗರದಲ್ಲಿ ಒಂದೊಂದು ಸೈಟು ಕೊಟ್ರೆ ಬಿಡ್ತೀರಾ ಭೂಮಿನ? ಆಮೇಲೆ ನೋಡೋಣ, ಮೊದ್ಲು ಅನೌನ್ಸ್ ಆಗಲಿ. ಎಷ್ಟು ಎಕರೆಗೆ? 2 ಎಕರೆಗೆ ಒಂದು ಸೈಟ್ ಕೊಡ್ಬೇಕಾ ಸದಾಶಿವನಗರ? ಎಕರೆಗೆ ಒಂದು ಕೊಡ್ಲಿ ಬಿಡ್ರಿ, ಅವರೇ ಮಡಿಕೊಬಿಡ್ಲಿ. ಸೈಟ್ ಕೊಟ್ರೆ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಸೈಟ್ ಕೊಟ್ರೆ ನೀವು ಭೂಮಿ ಕೊಡ್ತೀರಾ? ಬಿಡ್ಬೇಕು, ಅವ್ರ ಮನೆ ಪಕ್ಕನೇ ಕೊಡ್ಬೇಕು. ಸರಿ ಅಲ್ವಾ? 5 ಕುಂಟೆ ಇರೋನಿಗೂ ಕೊಡಬೇಕು. 5 ಕುಂಟೆ ಇರೋನಿಗೂ ಕೊಡ್ಬೇಕು. ಕೊಡ್ಲಿ. 5 ಕುಂಟೆ 1997ರಿಂದ ನಾನು ನೋಡಿದ್ದೀನಿ, ಅಲ್ಲೇ ಇದ್ದವನು ನಾನು. ರೈತರ ಕಷ್ಟ ಏನದು. ಇವತ್ತು ನಾವು ಬೆಂಗಳೂರು ಬಿಟ್ಬಿಟ್ಟು ನಾನು ಬಂದಿರೋದು ಎಲ್ಲಿಗೆ ವಾಪಸ್ ನಿಮ್ಮ ಜಮೀನಿಗೆ, ನಮ್ಮ ಜಮೀನಿಗೆ ಬಂದಿದ್ದೆ. ದುಡ್ಡು ತಿನ್ನಲ್ಲ ಅವನು. ಅವರು ತಿಳ್ಕೋಬೇಕು. ಇನ್ನೊಂದ್ಸಲ ಕುಮಾರಸ್ವಾಮಿ ಅವ್ರು ಮಾಡ್ಬಿಟ್ರು. ಅವಾಗ ಕುಮಾರಸ್ವಾಮಿ ಅವ್ರು ಮಾಡಿದ್ರು, ಇವಾಗ ಇಲ್ಲಿರೋರು ಯಾರು ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರು ಮಾಡಿರೋದು ಅಂತ ಹೇಳ್ತಾರಲ್ವ ಅವರು. ಕುಮಾರಸ್ವಾಮಿ ಅವ್ರು ಮಾಡಿದ್ರೆ ಅವಾಗ ಮಾಡಿದ್ರು, ರೈತರು ಹೋಗಿ ಕೇಳಿದ್ರು. ಇವಾಗ ಯಾರು ನಮಗೆ ಬೇಕು ಅಂತ ಹೋರಾಟ ಮಾಡ್ತಾರೋ ಅವತ್ತು ಹೋಗಿ ನಮಗೆ ಬೇಡ ಸ್ವಾಮಿ, ನಮ್ಮ ರೈತರುಗಳೆಲ್ಲ ಅಲ್ಲೋಲ್ ಆಗ್ಬಿಡ್ತಾರೆ, ನಾವು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಗೆ ಅಕ್ವೈರ್ ಬೇಡ ಸ್ವಾಮಿ ಅಂತ ಹೋಗಿ ಇವಾಗ ನಮ್ಗೆ ಆಗಲಿ ಬೇಕು ಅಂತ ಕೇಳ್ತಾ ಇರೋರು ಹೋಗಿ ಹೇಳಿದ್ರಲ್ಲ ಅವತ್ತು. ಇವತ್ತು ಯಾಕೆ ಅದು ಹೋಗಿ ಇದು ಮಾಡ್ತಾ ಇದ್ದಾರೆ, ನಮ್ಗೆ ಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅವತ್ತು ಮಾತ್ರ ಬೇಕಾಗಿರಲ್ಲ. ಅವತ್ತು 20-30 ಲಕ್ಷದಲ್ಲಿ ತಗೊಂಡು ಅಕ್ವೈರ್ ಆಗಿದ್ದಾರೆ. ಇವತ್ತು ನಮ್ಮ ಅರವಳ್ಳಿ ಪಕ್ಕದಲ್ಲೇನೆ ಬೇರೆ 1 ಲಕ್ಷ ಕೊಟ್ಟು 1 ಎಕರೆ ಜಮೀನು ಸಿಗ್ತಾಯ್ತು. ನಿಮ್ಮ ಹುಡುಗರನ್ನ ಕೇಳೋಣ ಇರಿ, ಓದೋ ಹುಡುಗರಲ್ವಾ ಇವರೆಲ್ಲ? ಅಲ್ಲ, ನೀವುಗಳು ಮಾತಾಡ್ದಂಗೆ ನೋಡಿಲ್ಲ, ಎದ್ರುಕೊಂಡು ಹೋಗ್ತಾರ ನೋಡಿ ಅಲ್ಲಿ ಅವರು. 10 ವರ್ಷ ಬೆಂಗಳೂರಲ್ಲಿ ಅಲ್ಲ ಹುಡುಗರನ್ನ ಕರೀಲಿ ಹೇಳ್ತೀನಿ. 10 ವರ್ಷ ಇದ್ದು ಒಂದು ಬೈಕ್ ತಗೊಂಡಿರ್ಲಿಲ್ಲ. ಏನು ಹೇಳಿ? ನಾನು ಬೆಂಗಳೂರಲ್ಲಿ ಇದ್ದು ನಿಮ್ ಜಮೀನ್ ಕಂಡ್ರ ನಿಮಗೆ ಇಲ್ದಂಗ ಆಗೋದು. ಹೆಣ್ಣು ಕೊಡಲ್ಲ ಆಮೇಲೆ ಯಾರು? ಹಂಗೆ ಹೋಗ್ತೀರಾ ನೀವು? ನಾನು ಬೆಂಗಳೂರಲ್ಲಿ 10 ವರ್ಷ ಇದ್ದೆ. ಒಂದು 2 ವೀಲರ್ ತಗೊಂಡಿರ್ಲಿಲ್ಲ. ಈಗ 2 ವೀಲರ್ ತಗೊಂಡಿದ್ದೀನಿ, ಕಾರು ತಗೊಂಡಿದ್ದೀನಿ. ಏನ್ರಿಂದ ತಗೊಂಡಿರೋದು? ನಿಮ್ ಗದ್ದೆದ ಆಂಟಿ? ನಾನು ವ್ಯವಸಾಯ ಮಾಡಕ್ ಹೋಗಿದ್ದೆ. ನನ್ನ ಮಗನಂಗೆ ಬಿಳಿಗೆ ಮಾತಾಡಕ್ ಹೋಗಿಲ್ಲ. ಗೊದ್ಮಾಟ ಎತ್ತಾಕೊಂಡು ಬಂದಿವಿ 2 ಟ್ರಾಕ್ಟರ್ ಗೊದ್ಮಾಟನ. ನನ್ನ ಮಗ ಏನ್ ನಮಗ್ ಕೆಲಸ ಕೊಡೋದು? ಕಳಿಸ್ಲಿ 27 ನಾನು ಕೊಡ್ತೀನಿ ಕೆಲಸನ. ಏನ್ ನಾನು ಕೆಲಸ ಕೊಡೋದು? ಬಾತ್ರೂಮ್ ತೊಳೆಯಕ್ಕೆ ಕಳಿಸ್ತಾನೆ. ಕಳಿಸ್ಲಿ 27 ನನ್ನ ಮಗನ ಗೊದ್ಮಾಟ ಎತ್ತಾಕ್ಲಿ. ಕೊಡ್ಲಿ ಇಟ್ಕೊಂಡು ಮಾತಾಡ್ತೀನಿ. ಏನ್ ನಮಗೆ ಕೆಲಸ ಕೊಡೋದು? ನಮ್ಮ ಭೂಮಿ ಕಿತ್ಕೊಂಡು ನಮ್ಮ ಅತ್ತೆ, ನಮ್ಮ ಮಾವ, ಮುತ್ತಾತ, ಮುದ್ದಜ್ಜಿ ಸಂಪಾದನೆ ಮಾಡಿ ಕಿತ್ಕೊಂಡು ಅವ್ರ ಮಕ್ಕಳು ಬಿಟ್ಕೊಟ್ರ ನಾವು ನಮ್ಮ ಮಕ್ಕಳು ಬಿಟ್ಕೊಡ್ಬೇಕು. ಏನ್ ನನ್ನ ಮಗ ಕೆಲಸ ಕೊಡೋದು? ಅವನು ಬರ್ಲಿ, ಕೊಡ್ತೀನಿ ಕೂಲಿನ. ನಿನ್ ಮಕ್ಳು ಓದ್ತಾರಲ್ಲ, ಆಫೀಸಲ್ಲಿ ಕೆಲಸ ಕೊಡಿಸ್ತೀವಿ ಅಂತ. ಅವ್ನು ಕೊಡ್ಸ್ಬೇಡ, ನಾವು ರೈತರ ಕೆಲಸನೇ ಮಾಡ್ತೀವಿ. ನಾವು ಗೊದಮಾಟ ಎತ್ತಾಕಿ, ಕಾಯಿ ಎತ್ತಾಕಿ, ಹುಳ ಬೆಳೆದಿ ನಮ್ಮ ಮಕ್ಕಳು ಆದಷ್ಟು ಗೋರ್ಮೆಂಟ್ ಕೆಲಸಕ್ಕೆ ಸೇರ್ಕೊಳ್ಳವ್ರೆ. ನನ್ನ ಮಗ ಕೊಡೋದು ಬೇಡ. ನಾನು ನೋಡಿ ಇವಾಗ ಗೊದಮಾಟ ಎತ್ತಾಕೊಂಡು ಬಂದು ಟ್ರಾಕ್ಟ್ರ ಅವ್ನು ಬಾಕ್ಲೆಲ್ಲ ಬಾತ್ರೂಮ್ ತೊಳೆಯಕ್ಕೆ ಶಕ್ತಿ ಇಲ್ಲ ನಮಗೆ. ನಾನು ಮಾತಾಡೋಕ್ಕಾಗಲ್ಲ ಸಾನೆ. ನನ್ನ ಮಗ ಬಂದು ನಮ್ಮ ಭೂಮಿ ನನ್ನ ಕಲ್ಲು ಎತ್ಕೋಕ್ಕಾಗಲ್ಲ. ಬರ್ಲಿ ಅವನು ಏನು ತಲ್ಲಿ ತರಲಿ, ಅದು ಕತ್ಪಟ್ಟು ನಾನು
ಹೊಡಿತೀನಿ. ಹಾಂ, ನಮ್ಗೆ ಅಷ್ಟೊಂದು ಇದಾರೆ. ಎಷ್ಟು ಜನ ಮಕ್ಳು? ನನಗೆ 2, ಒಂದು ಗಂಡು ಒಂದು ಹೆಣ್ಣು. ಏನಂತಾರೆ ಮಕ್ಳೇನಂತಾರೆ? ಭೂಮಿ ಹಿಂಗ್ ಮಾಡ್ತಾರಂತಲ್ಲ ಮಕ್ಕಳೇನಂದಾನು, ಇವತ್ತು ಕೊಡ್ತೀನಿ, ಬ್ಯಾಂಕ್ ಹಾಕ್ತೀನಿ, ಹೋಗಿ ಫೋನ್ ಪೇ ಮಾಡ್ಕೊಂಡು ಏನೋ ಮಾಡ್ಕೊಬರ್ತಾನೆ. ಮಕ್ಕಳನ್ನ ಯಾಕೆ ಕೇಳಿ, ನಾನಿರೋ ಗಂಟ ನಂದು. ಹಾಂ, ಮಕ್ಕಳನ್ನ ಕೇಳಿ. ರಾತ್ರಿ ನಿದ್ದೆ ಬರ್ತಿತ್ತೇನಂಟಿ ಹಿಂಗೆಲ್ಲ? ಬರಲ್ಲ, ನಿದ್ದೆ ಬರಲ್ಲ. ಹೋಯ್ತೀವಿ ಟೈಮ್ ಪಾಸ್ ಅದ್ರಲ್ಲಿ ಗದ್ಮಾಟಿ ಅದಕ್ಕೆ ಬರ್ತೀವಿ ನೋಡಿ. ಇಷ್ಟ ಗಂಟೆ ಒಂದು ಟ್ರ್ಯಾಕ್ಟರ್ ಗದ್ಮಾಟಿ ಅದ್ರಲ್ಲಿ ಬಂದೆ. ಹಾಂ, ನನ್ನ ಮಗ ಯಾಕೆ ನಮ್ಗೆ ಕಷ್ಟ ಕೊಡ್ತಾನೆ? ನಾವು ಹೋಗಿದ್ವಿ ಅವ್ನ ಮಕ್ಳಿಗೆ ನಾ ಬಟ್ಟೆ ಹಾಕೊಂತ. ನಾವನೇನು ನಮ್ಗೆ ಕೆಲಸ ಕೊಡೋದು? ಕಳ್ಸಿ 20 ನಾವೇ ಕೆಲಸ ಕೊಡ್ತೀವಿ. ಹಾಂ, ಗದ್ಮಾಟಿ ತಕ್ಲಿಕ್ಕೆ ನೀವೇನ್ ಕೆಲಸ ಕೊಡ್ಬೇಡ್ರಿ, ನಮ್ ಗದ್ದೆ ಕಳ್ಸಿ ನಾವೇ ಕೆಲಸ ಕೊಡ್ತೀವಿ ಅಂತೀರಾ? ಯಾರು? ಹಾಂ, ಅವ್ನಿಗೆ ನಾವು ಕೊಡ್ತೀವಿ, ನಮ್ಮ ಕಡೆ ಬಂದು ಇಂಡಸ್ಟ್ರಿಯಲ್ ಏರಿಯಾದಿಂದ ಎಷ್ಟು ಜನ ಜೀವನ ಮಾಡಿ ನಮ್ಮ ಮನೆಗಳಲ್ಲಿ. ಏನೇನ್ ಹಾಕಿದ್ರಿ ಆಂಟಿ ತೋಟದಲ್ಲಿ? ನಾವು ತಂಗಿದೆ, ಬಾಳೆ ಇದೆ, ಅಡಕೆ ಇದೆ, ಸಪೋಟ ಇದೆ, ಜೋಳ ಹಾಕ್ತೀನಿ, ಸೀಮೆ ಹುಲ್ಲು ಹಾಕ್ತೀನಿ, ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು ತಿಂತೀವಿ ಜೀವನಕ್ಕೆ. ರಾಗಿ ಹಾಕ್ತೀವಿ, ಭತ್ತ ಹಾಕ್ತೀವಿ. ಎಷ್ಟು ಲೀಟ್ರ್ ಹಾಲು? ಅವ್ನು ತಗೊಬಂದಿಲ್ಲ ಹಾಕೊಳ್ಳಾನೆ. ಹಾಲು ಒಂದು ದಿನಕ್ಕೆ 40 ಲೀಟ್ರ್ ಹಾಕ್ತೀನಿ. ತಿಂಗ್ಳಿಗೆ ಹಾಲಲ್ಲಿ ಎಷ್ಟು ಬರುತ್ತೆ? ಬರ್ತಾರೆ ಒಂದು 30,000. ಇದು ತರಕಾರಿ ಗಿರ್ಕರಿ ತೆಂಗಿನಕಾಯಿ ಇದ್ರಲ್ಲೆಲ್ಲ ತೆಂಗಿನಕಾಯಿ ಬರ್ತಾರೆ ವರ್ಷಕ್ಕೆ ಒಂದು 3 ಲಕ್ಷ. ಹಾಂ, ನನ್ನ ಮಗ ಕೊಡ್ತಾನೆ. ಬಾತ್ರೂಮ್ ತೊಳೆಯಕ್ಕೆ ಹೋದ್ರೆ 12 ರೂಪಾಯಿ ಕೊಡ್ತಾನೆ. ಅಲ್ಲಿಂದ ಬರೋದಕ್ಕೆ ಬಸ್ ಚಾರ್ಜ್ ಕೆಟ್ಕಲ್ಲ. ಹಾಂ, ಕರೆಕ್ಟ್ ಕಣ. ಏನು ಕರೆಕ್ಟು. ಇನ್ನೊಂದು ಈ ಭಾಗದಲ್ಲಿ ಕಂಚಗಾರನಹಳ್ಳಿ, ಈ ಹೊಸೂರು, ಬೈರಮಂಗಲ ಭಾಗದಲ್ಲಿ ರೈತರೆಲ್ಲ ಅಂತಾನಲ್ಲ, ನನ್ನ ಮಗನ ಕಣ್ಣಿಲ್ವೇ ಪರೆ ಬೆಳೆದವೆ. ಬರ್ಲಿ, ಒತ್ತಿನ 4 ಗಂಟೆಗೆ ಬರ್ಲಿ, ರಾತ್ರಿ 5 ಗಂಟೆಗೆ ಬರ್ಲಿ, ನನ್ನ ಮಗ ಬಂದು ಹಾಲು ಡೈರಿ ತಾವು ದನಿನ ಮನೇಲಿ ನೋಡ್ಕೋಗ್ಲಿ. ನನ್ನ ಮಗ ಅವಾಗ ರೈತ ಇಲ್ಲ ಅಂತ ಹೇಳಿ ಬಂದ್ರು ಭೂಮಿ ಇದು. ಬಂಜರು ಭೂಮಿ ಅಂತಲ್ಲ, ಅವ್ನ ಕಣ್ಣಿನ ಮೇಲೆ ಪರೆ ಬೆಳೆದವೆ. ನಾವು ಕೊಟ್ಟು ಕಳ್ಸ ಹಾಲೇಲಿ ಕಾಫಿ ಟೀ ಮಾಡ್ಕೊಂಡು ಹೆಸರಿ ಮೇಲೆ ಕೂತ ಮಾತಾಡ್ತಾನೆ, ಏನಾದ್ರು ಬರೀತಾನೆ. ನಾವು ಬರೆಯಕ್ಕೆ ಬರಲಿಲ್ಲ, ನಾವು ಗೆಯ್ಯರು ರೈತರು. 20 ಆಳು ಬರಲಿ ಅನ್ನ ಹಾಕ್ತೀವಿ, 100 ಆಳು ಬರಲಿ ಎಳ್ನೀರು ಕುಡಿಸ್ತೀವಿ. ಅವ್ನು ಕುಡಿಸ್ತಾನಾ? ಏನೋ ನಮ್ಮ ಫಂಕ್ಷನ್ ಫೋನ್ ಪೇ ಮಾಡ್ತಾನೆ, ಪಟ್ನ ತರಿಸ್ತಾನೆ. ಬರಲಿ 1,000 ಆಳು ಊಟ ಹಾಕ್ತೀವಿ ನಾವು, 1,000 ಆಳು ಬರಲಿ ಎಳ್ನೀರು ಕುಡಿಸ್ತೀವಿ. ಅಷ್ಟೇ ನಾವು ಮಾತಾಡೋದು.